ಯಾವಾಗ ಈ ಜಗತ್ತು ಅನ್ನುವಂಥದ್ದು ಪರಮಾತ್ಮನ ಸ್ವರೂಪ ಶಿವ ಸ್ವರೂಪ ಬ್ರಹ್ಮಮಯವಾಗಿ ತೋರ್ತದಂದ್ರೆ ಎಲ್ಲಿವರೆಗೂ ನಮ್ಮ ಸ್ವರೂಪ ಜ್ಞಾನದ ಸಾಕ್ಷಾತ್ಕಾರ ಆಗುವುದಿಲ್ಲವೋ, ಎಲ್ಲಿವರೆಗೂ ನನ್ನ ಪೂರ್ವ ಅಪೂರ್ವದ ಕಥೆಯನ್ನ ನಾನು ಕೇಳುವುದಿಲ್ಲವೋ, ಎಲ್ಲಿವರೆಗೂ ನಾನು ಆರು ಅನ್ನುವಂತ ವಿವೇಕ ಉತ್ಪತ್ತಿಯಾಗಿಲ್ವೋ ಅಲ್ಲಿವರೆಗೂ ಜಗತ್ತು ಬೇರೆ ನಾನು ಬೇರೆ ಅಂತ ಕಾಣ್ತದೆ. ಇವೆಲ್ಲ ವಿವೇಕ ಬಂದಂತ ಸಂದರ್ಭದಲ್ಲಿ ಜಗವಿದೆಲ್ಲವೂ ಗುರುಗಳ ಮಹಾ ಉಪದೇಶದಿಂದ ಪರಮಪರತರ ಬ್ರಹ್ಮಮಯವಾಗಿರಲು. ಏನ್ ಪರಮಪರತರ ಬ್ರಹ್ಮಮಯ ಅಂದ್ರೆ ಇಲ್ಲಿ ಮಣ್ಣು ಬಿಟ್ಟು ಮಡಕೆ ಇಲ್ಲ, ಏನಂದ್ರೆ ಮಣ್ಣನ್ನ ಬಿಟ್ಟು ಮಡಿಕೆಗಳು ಇರುವುದಿಲ್ಲ, ಇರಲಿಕ್ಕೆ ಸಾಧ್ಯ ಇಲ್ಲ. ಹೊನ್ನು ಬಿಟ್ಟು ಆಭರಣಗಳೆಲ್ಲ, ಬಂಗಾರವನ್ನ ಬಿಟ್ಟು ಬಂಗಾರದ ಆಭರಣಗಳು ಇರಲಿಕ್ಕೆ ಬರುವುದಿಲ್ಲ. ಎಲ್ಲಿವರೆಗೂ ಬಂಗಾರ ಅದ ಅಲ್ಲಿವರೆಗೂ ಆಭರಣ ಅದ, ಎಲ್ಲಿವರೆಗೂ ಮಣ್ಣಾದ ಅಲ್ಲಿವರೆಗೂ ಮಡಿಕೆ ಅದ. ಇದ್ರಲ್ಲಿ ಏನು ಅನುಮಾನ ಇಲ್ಲ. ಎಲ್ಲಿವರೆಗೂ ನೀರಾದ ಅಲ್ಲಿವರೆಗೂ ತೊರೆ ಅದ, ತೊರೆ ಅಥವಾ ಅಲೆಗಳಾವ. ಎಲ್ಲಿವರೆಗೆ ಇರ್ತಾವ ಅಲೆಗಳಂದ್ರೆ ನೀರು ಎಲ್ಲಿವರೆಗೆ ಆದ ಅಲ್ಲಿವರೆಗೂ ಸಮುದ್ರದ ಅಲೆಗಳು ಇರುವವೆ. ಯಾಕಂದ್ರೆ ಅದು ಅವಿನಾಶಿ ಆಗಿರ್ತಕ್ಕಂಥ. ಮಣ್ಣು ಮಡಿಕೆ ನಾಶ ಆದ್ರೂ ಕೂಡ ಮಣ್ಣು ಅವಿನಾಶಿ. ಆಭರಣ ನಾಶ ಆದ್ರೂ ಕೂಡ ಹೊನ್ನು ಅವಿನಾಶಿ. ಅಲೆಗಳು ನಾಶವಾದರೂ ಕೂಡ ನೀರು ಅವಿನಾಶಿ. ಅದರಂತೆ ತೋರುವ ಜಗತ್ತೆಲ್ಲವೂ ನಾಶವಾದರೂ ಆ ಪರಬ್ರಹ್ಮ ಅವಿನಾಶಿ. ಆ ಪರಬ್ರಹ್ಮ ಸ್ವರೂಪನೇ ನಾನಲ್ಲಿ. ಇಷ್ಟು ಹೇಳಿಬಿಟ್ರೆ ಮತ್ತೆ ದ್ವೈತ ಆಗ್ತಿತ್ತು. ಅಂದ್ರೆ ನನ್ನ ಬಿಟ್ಟು ದೇವರಲ್ಲಿ ಯಾವ ದೇವರನ್ನ ಯಾವ ದೇವತೆಯನ್ನ ಅರ್ಚನೆ ಮಾಡಬೇಕು, ಪೂಜಿಸಬೇಕು, ಕೀರ್ತಿಸಬೇಕು ಅನ್ನುವಂತ ಭಾವ ಇದ್ದು ಇವತ್ತಿಗೆ ಏನಾಗ್ಯದಂದ್ರೆ ಬ್ರಹ್ಮಮಯವಾಗಿರಲು ಅಲ್ಲಿ ಏನು ನಷ್ಟ ಆಯ್ತಮ್ಮ, ಮಣ್ಣಿನಲ್ಲೇ ಕೊಡ ನಾಶ ಆಯ್ತು ಅಷ್ಟೇ. ಮಣ್ಣು ಹಂಗೆ ಅದ, ಕೊಡ ನಾಶ ಆಗ್ಯದ. ಈಗ ಚಿನ್ನದಲ್ಲಿ ಏನು ನಾಶ ಆಯ್ತು ಅಂದ್ರೆ ಆಭರಣ ನಾಶ ಆಯ್ತು, ಚಿನ್ನ ಹಂಗೆ ಉಳಿತು. ಆದ್ರೆ ಜಲದಲ್ಲಿ ತೋರುವ ಅಲೆಗಳ ನಾಶ ಆಯ್ತಿವಿನ ಜಲ ಅವಿನಾಶಿ ಆಗಿದೆ. ಆದಂತೆ ದೇಹ ನಷ್ಟ ಆದ್ರೂ ಕೂಡ ದೇಹದಲ್ಲಿರ್ತಕ್ಕಂಥ ದೇವರು ಮಾತ್ರ ಅವಿನಾಶಿ. ಅಂದ್ರೆ ಈಗ ನೀವ್ ಯಾರ್ರಿ? ದೇವರು. ಇಷ್ಟು ದಿನ ನಾವು ದೇಹವೇ ನಾನಂತ ತಿಳ್ಕೊಂಡಿದ್ದೀವಲ್ರಿ. ಹೌದು. ಅದಕ್ಕಾಗಿ ನಮಗ್ ದುಃಖ ಆಗ್ತಿತ್ತು. ಇವತ್ತ ದುಃಖ ಯಾಕೆ ಆಗೋದಿಲ್ಲ ಅಂದ್ರೆ ಈ ದೇಹ ಪ್ರಾರಬ್ಧದ ಅನುಸಾರವಾಗಿ ಹಿಂದೆ ಮಾಡಿದ ಕರ್ಮದ ಫಲವನ್ನ ಭೋಗಿಸಲಕ್ಕಾಗಿ ತೋರುವ ನನಗಿದೆ. ತೋರುವ ನಮ್ ಶರೀರ ನಮಗೂ ತೋರ್ತದ, ಪರದಿಗೆ ತೋರ್ತದ. ಅದರಂತೆ ಕುಂಬಾರ ಮಾಡಿದ ಗಿಡಿಗೆ ಅವನಿಗೂ ತೋರ್ತದ, ವ್ಯಾಪಾರ ಮಾಡಿ ತಗೊಂಡವರಿಗೂ ತೋರ್ತದ ನೋಡಿ. ಅದರಂತೆ ದೇಹ ಅನ್ನುವಂತ ತೋರುವ ತನುಗೆ, ಆದರೆ ತೋರಲಾರದ ಆತ್ಮ ಬ್ರಹ್ಮ ನಾನಿದ್ದೇನಲ್ಲ, ತೋರುವ ವಸ್ತುವಿಗೆ ನಾಶ ಆದವೇನ, ತೋರದೆ ಇರುವ ವಸ್ತುವು ಅವಿನಾಶಿ. ಅದರಂತೆ ದೇಹ ಇದು ತೋರ್ತದ,
ದೇಹದಲ್ಲಿ ಇರುವಂತ ದೇವರು ನಾನು, ದೇಹಕ್ಕೆ ನಾಶ ಆದ ದೇವರಿಗೆ ನಾಶ ಇಲ್ಲ ಅನ್ನುವಂತ ಭಾವ ಬಂದಾಗ ತ್ರಿಕಾಲ ಆಭಾಸಿತವಾಗಿ ಸರ್ವಕಾಲದಲ್ಲಿಯೂ ನಾನು ಇರುವಂತ ಸ್ವತಂತ್ರ ವ್ಯಕ್ತಿ. ಆ ಕಾರಣ ಯಾವ ದೇವಾಲಯ ಊಚ ನೀಚ ಅನ್ನುವಂತ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅನ್ನುವಂತ ಕಾಲ, ಮತ್ತೆ ಗುಳಿಗೆ ಕಾಲ, ಯಮಗಂಡ ಕಾಲ, ಅಮೃತಗಳಿಗೆ ಯಾವ ದಿಕ್ಕುಗಳು ಮತ್ತೆ ಪರಿಪರಿಯ ಪೂಜಾ ಉಪಕರಣಗಳು ಅರಿಯದೆ ಎನಗಂ ಇವ್ ಯಾವ ನನಗ್ ಕಾಣಂಗಿಲ್ಲ ಅಂದ್ರೆ ಅವೆಲ್ಲ ಯಾರಿಗೆ ಮಾಡ್ಬೇಕಮ್ಮ? ಅವ್ಯಾವ ಕಾಣಂಗಿಲ್ಲ. ಅಂದ್ರೆ ಇಂಥ ಒಂದು ವಿಚಾರ ಜ್ಞಾನಲ್ಲಿ ಇರುತ್ತದಂತ ನಾವು ವಿಚಾರ ಮಾಡ್ತೇವೆ. ಇಲ್ಲಂದ್ರೆ ಗಡಗಡ ನಡೆಸೋದು. ದೇವರಿಗೆ ಒಂದು ದಿನ ಏನು ಮಾಡ್ಲಿಲ್ಲ ಅಂದ್ರೆ ಎಷ್ಟೋ ಒಂದು ನಮಸ್ಕಾರ ಮಾಡದ ಮರೆತು ಹೋಗಿದ್ರೆ ಎಷ್ಟೋ ಹಾಳೆ ಆಗ್ತದೆ ಮನಸ್ಸು. ನಾವಿವತ್ತು ದೇವರಿಗೆ ನಮಸ್ಕಾರ ಮಾಡಿ ಬರಲಿಲ್ಲ, ದೇವರಿಗೆ ಹೋಗಿ ಬರ್ಲಿಲ್ಲ, ಅಥವಾ ಈ ಸಮಯದಲ್ಲಿ ಇದನ್ನ ಮಾಡ್ಬೇಕಾಗಿತ್ತು ಮಾಡ್ಲಿಲ್ಲ, ಆ ದಿಕ್ಕಿನಲ್ಲಿ ಕುಂತು ಹಿಂಗ್ ಮಾಡ್ಬೇಕಾಗಿತ್ತು ಅದು ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ ನಮ್ಗೆ ಕೆಲವು ಕೆಟ್ಟವು ಕೆಲವು ಒಳ್ಳೆವು ಆಗ್ತಾವಂತ ಕಲ್ಪನೆ ಇರ್ತಕ್ಕಂಥದ್ದು ಸಹಜ. ಆದ್ರೆ ಜ್ಞಾನಿಯ ಬಗ್ಗೆ ಇಲ್ಲಿ ಹೇಳ್ತಕ್ಕಂಥದ್ದು, ಜ್ಞಾನಿಗೆ ಮಾತ್ರ ಇವ್ಯಾವು ಇಲ್ಲ. ಆ ಕಾರಣ ದೈವ ಪೂಜೆದಿರುವುದೆಲ್ಲಿಯೋ ಜ್ಞಾನದಲ್ಲಿಯೋ. ದೇವತೆಗಳು ಪೂಜೆ ಮಾಡೋದಕ್ಕ ನನಗ ಎಲ್ಲಿಂದ ಎಲ್ಲಿಗೆ ಸಂಬಂಧ. ಆ ಕಾರಣ ನಾನು ಅದ್ವೈತಿ ಆದ್ದರಿಂದ ಊಚ ನೀಚ ಸ್ಥಾನಗಳು ತ್ರಿಕಾಲಗಳು ದಿಕ್ಕುಗಳು ಎಂಬ ತಾರತಮ್ಯವೇ ಇಲ್ಲ ಅಂದ್ರೆ ಅದ್ವೈತಿ ಆದ್ದರಿಂದ ನಮ್ಮ ದೃಷ್ಟಿಯಲ್ಲಿ ಇವಿಲ್ಲ. ನಮ್ಮ ಸ್ವಾನುಭಾವದಲ್ಲಿ ನಮ್ಮ ಜ್ಞಾನದಲ್ಲಿ ಇವಿಲ್ಲ. ಯಾಕಂದ್ರೆ ನಾನು ಯಾವ ದೇವರನ್ನು ಪೂಜಿಸುವುದಿಲ್ಲ ಅಂತ ಹೇಳಿದ್ರ ಅವ್ರು. ಆದರೆ ನೀವೇನು ಅದ್ವೈತಿಗಳು ನಿಮಗ ಇದು ಶ್ರೇಷ್ಠ ಕನಿಷ್ಠ ಅನ್ನುವಂಥದ್ದು ತಿಳಿದಿಲ್ಲ ಅಂತ ಹೇಳ್ತಾರೆ. ತಿಳಿದಿಲ್ಲ ಅಂದ ಮೇಲೆ ದಿಕ್ಕು ತಪ್ಪಿಸುತ್ತಿರು ಅಂದರೆ ಕೆಲವು ಜನ ದಿಕ್ಕು ತಪ್ಪಿ ಸಂಚರಿಸುತ್ತೀರೋ ಅಂದ್ರೆ ನೀವು ಆ ದಿಕ್ಕು ಈ ದಿಕ್ಕು ಬೇರೆ ಏನು ನಿಮ್ಮ ದೃಷ್ಟಿಯಲ್ಲಿ ಕಾಣಂಗಿಲ್ಲ ಅಂದ್ರೆ ಮಡ್ರಾಸಿಗೆ ಹೋಗೋರು ಬೆಂಗಳೂರು ದಾರಿ ಹಿಡಿತಾರೇನು? ಹೌದಲ್ರಿ? ಮತ್ತೆ ಯಾವ ದಿಕ್ಕೇ ಇಲ್ಲ ನಮಗ ಇಂಥದ್ ಕಡೆ ಅಂತ ಇಲ್ಲ ಅಂದಾಗ ಈ ದಿಕ್ಕಿಗೆ ಹೋದ್ರೆ ಬೆಂಗಳೂರು, ಈ ದಿಕ್ಕಿಗೆ ಹೋದ್ರೆ ಮಡ್ರಾಸ್ ಅಂತ ಅವ. ಅಲ್ಲೆಲ್ಲಿ ಹೋಗೋರು ಆಯಾ ದಿಕ್ಕಿಗೆ ಹೋಗ್ಬೇಕು. ನೀವು ಅದ್ವೈತಗಳಂದ್ಮೇಲೆ ನಿಮ್ಗೆ ದಿಕ್ಕುಗಳೇ ತೋಚೋದಿಲ್ಲ ಕಾಣಂಗಿಲ್ಲ ಅಂದ್ರೆ ನೀವ್ ಹೆಂಗ ಸಂಚಾರ ಮಾಡ್ತೀರಿ ಇಂತಲ್ಲಿಗೆ ಹೋಗ್ಬೇಕಾದ್ರೆ? ಮತ್ತೆ ಇಲ್ಲರಿ ಅದ್ವೈತ ನಮ್ಗೆ ಯಾವ ದಿಕ್ಕುಗಳೆಲ್ಲ ನೇಮಿಲ್ಲ ಅಂತ ಹುಚ್ಚ ಅಂತ ಯಾಕಾದ್ರೂ ತಿರುಗಾಡ್ತಾರೇನು? ಇಲ್ಲ. ಜ್ಞಾನಿಗಳಾದ ಅದ್ವೈತಗಳು ಹೇಗೆ ವಿಹರಿಸುತ್ತಾರೆ ಅಂದ್ರೆ ಸಂಚಾರವನ್ನು ಮಾಡ್ತಾರೆ, ಅದನ್ನ ನಮ್ಗೆ ಹೇಳೋದು. ಏನಪ್ಪ ಬ್ರಹ್ಮಮೇ ಅಂದ್ಮೇಲೆ ಅದನ್ನ ಹೇಳ್ರಿ ಮತ್ತೆ ಹೆಂಗ್ ಸಂಚಾರ ಮಾಡ್ತಾರೆ? ಈಗ ನಿಮ್ಮ ಮನೆಗೆ ನಾವು ಬರ್ಬೇಕಾದ್ರೆ ನಿಮ್ಮ ಮನೆ ದಾರಿ ಹಿಡ್ದ ಬರ್ಬೇಕು. ಯಾವ್ಯಾವ ದಿಕ್ಕಿಗೆ ಹೋದ್ರೆ ನಿಮ್ ಮನೆ ನಮಗ್ ಬರಂಗಿಲ್ಲ ಅಂದಾಗ ನಿಮ್ಮ ದೃಷ್ಟಿಯಲ್ಲಿ ಕಾಣಂಗಿಲ್ಲ ಅಂದ್ಮೇಲೆ ನೀವು ಹೆಂಗ ಸಂಚಾರ ಮಾಡ್ತೀರಿ ಎಂಬ ಪ್ರಶ್ನೆ. ಈ ಪ್ರಶ್ನೆಗೆ ಜ್ಞಾನಿಗಳು ಬ್ರಹ್ಮ ಇತರವಾದ ವಸ್ತುವೇ ಇಲ್ಲೆಂದು ತಿಳಿದು
ಅವರು ಸಂಚಾರ ಮಾಡುವರು. ಹೇಗೆ ಅಂತ ವಿಚಾರ ಮಾಡುತ್ತಾದರೆ ಜ್ಞಾನಿಗಳು ಈ ಬ್ರಹ್ಮನನ್ನ ಬಿಟ್ಟು ಯಾವ ವಸ್ತು ಇಲ್ಲಂತಾನೆ ಸಂಚಾರ ಮಾಡ್ತಾರ. ಅದು ಹೇಗೆ ಅಂತಂದ್ರೆ ಈ ಶ್ಲೋಕದಲ್ಲಿ ಹೇಳ್ತಾರಮ್ಮ. ಇದು 55ನೇಯ ಶ್ಲೋಕ. ಧರ ಆದಿ ಈಶ್ವರ ಅಂತಂ ಷಡ್ವಾತ್ಮಂ ವಿಶ್ವಂ ಮನನ ಬ್ರಹ್ಮ ವಿದ್ವಾನ್ ಬುದ್ಧಿ ಸ್ವಸ್ವರೂಪಂ ಚ್ಯುತಃ ಉಪಾಸನ ಉಪಾಸಕ ಉಪಾಸ್ಯ ಭಾವ ರಮತಿ ಅನ್ವಯಂ ನೆಹೆ ನಾಸ್ತಿ ವಾಕ್ಯೆ. ಅಂದ್ರೆ ನೆಹೆ ನಾಸ್ತಿ ಕಿಂಚನಂ ಅಂತಕ್ಕಂತ ಒಂದು ಶ್ರುತಿಯ ಪ್ರಮಾಣವನ್ನು ಕೊಟ್ಟು, ಬ್ರಹ್ಮ ವಿದ್ವಾನ್ ಅಂದ್ರೆ ಬ್ರಹ್ಮಜ್ಞಾನಿ ಅಂತ. ಆತನ ಹೃದಿ ಅಂದ್ರೆ ಮನಸ್ಸಿನಲ್ಲಿ, ಹರ ಅಂದ್ರೆ ಭೂಮಿ, ಆದಿ ಅಂದ್ರೆ ಮುಂತಾದ. ಅಂದ್ರೆ ಅದ್ವೈತಿಯಾದ ಬ್ರಹ್ಮಜ್ಞಾನಿಯು ಭೂಮಿಯೇ ಮೊದಲುಗೊಂಡು ಈಶ್ವರನೇ ಕೊನೆಯಾಗುಳ್ಳ. ಭೂಮಿ ಮೇಲೆ ಕೈ ಇಟ್ರೆ ಈಶ್ವರನೇ ಕೊನೆಯಾಗುಳ್ಳ ಷಡ್ಭಯವಾದ ಪ್ರಪಂಚವನ್ನ ತನ್ನ ಆತ್ಮ ಸ್ವರೂಪವೆಂದೇ ನಿರ್ಧರಿಸಿಕೊಂಡು ಎಲ್ಲವೂ ಆತ್ಮ ಸ್ವರೂಪ ಅಂತ ನಿರ್ಣಯ ಆಗ್ಯದ. ಭೂಮಿಯಿಂದ ಪ್ರಾರಂಭ ಮಾಡಿ ಅದು ಜಲ ನೀರೇ ಇರಬಹುದು, ಅಥವಾ ಅಗ್ನಿಯೇ ಇರಬಹುದು, ಅಥವಾ ವಾಯುವೇ ಇರಬಹುದು, ಅಥವಾ ಆಕಾಶ ಇರಬಹುದು, ಅದು ಮಹತ್ತತ್ವ ಇರಬಹುದು, ಮಾಯೆ ಇರಬಹುದು, ಆಮೇಲೆ ಪರಬ್ರಹ್ಮ ಇರಬಹುದು. ಎಲ್ಲವನ್ನ ತನ್ನ ಆತ್ಮ ಸ್ವರೂಪವೊಂದೇ ನಿರ್ಧರಿಸಿಕೊಂಡು ಉಪಾಸನೆ ಉಪಾಸಕ ಉಪಾಸ್ಯ ದೇವತೆ ಎಂಬ ಭೇದ ಬೆಳೆದು ನೆಹನಾನಾಸ್ತಿ ಕಿಂಚನ ಬ್ರಹ್ಮೇತರವಾದ ವಸ್ತುವಿಲ್ಲವೆಂಬ ಶ್ರುತಿ ವಾಕ್ಯವನ್ನೇ ಅವಲಂಬಿಸಿಕೊಂಡು ಸಹಜವಾದ ಸ್ಥಿತಿಯಲ್ಲಿ ಸಂಚಾರವನ್ನು ಮಾಡ್ತಾರ. ಯಾಕಂದ್ರೆ ಜೀವ ಈಶ್ವರನಲ್ಲಿ ಅಭೇದ ಭಾವನೆಯು ಅಳವಟ್ಟ ಜ್ಞಾನಿಯು. ಜೀವ ಬೇರೆ ಈಶ್ವರ ಬೇರೆಂಬ ಭೇದ ಭಾವನೆ ಇರುವವರೆಲ್ಲ ಜೀವ ಈಶ್ವರರಲ್ಲಿ ಅಭೇದ ಭಾವನೆಯು ಅಳವಟ್ಟ ಜ್ಞಾನಿಯು ಪೃಥ್ವಿ ಅಂದ್ರೆ ಭೂಮಿಯೇ ಮೊದಲುಗೊಂಡು ಪರಮೇಶ್ವರನೇ ಕಡೆಯಾಗುಳ್ಳ ಯಾವುದೇ ಕಲೆಯನ್ನ ನೋಡಿದ್ರು, ಯಾವುದೇ ವರ್ಣವನ್ನ ನೋಡಿದ್ರು, ಯಾವುದೇ ಪದ್ಯವನ್ನ ಪದವನ್ನ ಮಂತ್ರವನ್ನ ಭುವನ ತತ್ವಗಳೆಂಬ ಷಡ್ಭಯವಾದ ಪ್ರಪಂಚವನ್ನ ಅವನು ಹೇಗೆ ತಿಳ್ಕೊಂಡಾರೆ ತನ್ನ ಆತ್ಮ ಸ್ವರೂಪವೆಂಬ ಭಾವನೆ ದೃಢಗೊಂಡು ಎಲ್ಲರೂ ನನ್ನ ಆತ್ಮ ಸ್ವರೂಪರೇ ಅಂದಾಗ ನಾನು ಉಪಾಸನೆ ಮಾಡುವವನು ಅಂತ ಕಲ್ಪನೆ ಇಲ್ಲ. ಈ ರೀತಿ ಉಪಾಸನೆ ಮಾಡಬೇಕೆಂಬ ಉಪಾಸನೆಯ ಕ್ರಮ ಮತ್ತು ಉಪಾಸನೆ ಮಾಡತಕ್ಕ ದೇವತೆಯು ಎಂಬ ತ್ರಿಪುಟಿಯು ಭೇದ ಭಾವನೆ ಅಳೆದಿರುತ್ತಾನೆ. ಅವನು ಈ ಭಾವವನ್ನು ತಿಳ್ಕೊಂಡು ಈ ಭೇದ ಭಾವನೆಯು ಅಳೆಯಬೇಕಾದರೆ ಬ್ರಹ್ಮೇತರವಾದ ವಸ್ತುವೇ ಇಲ್ಲ ಎಂಬ ಅರ್ಥವುಳ್ಳ
ಸಂಚಾರ ಹೇಗೆ ಮಾಡ್ತಾರೆ ಜ್ಞಾನಿಗಳಂದ್ರೆ ಎಲ್ಲವೂ ಬ್ರಹ್ಮ ಸ್ವರೂಪಗಳಂತ. ನಿಮ್ಮನ್ನ ನೋಡಿದ್ರು ನೀವು ಕಂಡ್ರಿ ನೀವನು ಬ್ರಹ್ಮ ಸ್ವರೂಪಗಳೇ, ಇನ್ನೊಬ್ಬರನ್ನ ನೋಡಿದ್ರು ಅವರು ಬ್ರಹ್ಮ ಸ್ವರೂಪಗಳೇ, ಮತ್ತೊಂದು ನೋಡಿದ್ರು ಕೂಡ ಅದು ಬ್ರಹ್ಮ ಸ್ವರೂಪ. ಯಾಕಂದ್ರೆ ಬ್ರಹ್ಮ ಸ್ವರೂಪ ಅಲ್ಲದ ವಸ್ತು ಜಗತ್ತಿನಲ್ಲಿ ಯಾವುದು ಇಲ್ಲ, ಇರುವುದು ಬ್ರಹ್ಮ ಒಂದೇ. ಅದರಲ್ಲಿ ಏನಾದ್ರೂ ತೋರ್ತದಂದ್ರೆ ಅದು ಬ್ರಹ್ಮ ಸ್ವರೂಪನೇ ಇರಬೇಕು ವಿನಃ ಬ್ರಹ್ಮನನ್ನ ಬಿಟ್ಟು ಅದು ಇರ್ಲಿಕ್ಕೆ ಬರೋದಿಲ್ಲ. ಒಂದು ಸಣ್ಣ ಆಭರಣ ತೋರ್ತದ್ರಿ ಅಂದ್ರೆ ಅದು ಬಂಗಾರವನ್ನ ಬಿಟ್ಟು ಇರ್ಲಿಕ್ಕೆ ಬರೋದಿಲ್ಲ ಅಂತ. ಸಾಧ್ಯ ಅದನ್ನ ಇರ್ಲಿಕ್ಕೆ ಇಲ್ಲ. ಅದೇ ಪ್ರಕಾರ ಜ್ಞಾನಿ ಹೇಗೆ ತಿಳಿದುಕೊಂಡು ಸಂಚಾರವನ್ನ ಮಾಡುತ್ತಾನೆ ಅಂದ್ರೆ ನೆಹನಾ ಅನಾಸ್ತಿ ಕಿಂಚನ, ಈ ಸುತ್ತಿವಾಕ್ಯವನ್ನ ತನ್ನಲ್ಲಿ ಅಳವಡಿಸಿಕೊಂಡಿದ್ದೇ ಕಾರಣವಾಗುತ್ತೆ. ಅದಕ್ಕೆ ಅವರು ಜ್ಞಾನಿಗಳು ಎಲ್ಲರ ಜೊತೆಯಲ್ಲಿ ವೈರವಿಲ್ಲದೆ, ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪದೆ ಚಂದ ಅಮಮ ಅಂದ್ರವ್ರು. ಕೈವಿನ ಪದ್ಧತಿಯಲ್ಲಿ ಎಲ್ಲರಲ್ಲಿ ಶತ್ರುಗಳು ಶತ್ರುತ್ವವನ್ನ ಭಾವಿಸದೆ ಎಲ್ಲರಲ್ಲಿ ಕೂಡುವುದು ಬಹಳ ಕಷ್ಟದ ಕೆಲಸ. ಅದು ಸಾಧ್ಯ ಇಲ್ಲ ಕೆಲಸ. ಎಲ್ಲಿಯಾದ್ರೂ ನೋಡಿ ಒಂದ್ ಸ್ವಲ್ಪ ಆದ್ರೂ ಕೂಡ ವೈರತ್ವ ಬರ್ತದ, ಎಲ್ಲಿಯಾದ್ರೂ ಕೂಡ ಸ್ವಲ್ಪ ಆದ್ರೂ ದ್ವೇಷರಾಗ ಬರ್ತದ. ಎಲ್ಲರೊಡನೆ ಹಂಗ ದ್ವೇಷ ಇಲ್ಲದೆ ನಾವು ಬದುಕಬೇಕಾಗಿದ್ರೆ ಬಹಳ ಕಷ್ಟ. ಅದೇ ಬಹಳ ಚಂದ ಅಂತಾರ ಮಹಾತ್ಮ. ಆದರೆ ಅಮಮ ಅಂದ್ರೆ ಇದು ಆಶ್ಚರ್ಯ ಅದ ಇರಕ, ಹೇಳಕ್ ಬಹಳ ಸುಲಭ ಅದ, ಇರಕ್ ಬಹಳ ಆಶ್ಚರ್ಯ ಅದ. ಒಂದಿನ ಸ್ವಲ್ಪ ಹೆಚ್ಚು ಕಮ್ಮಿ ಮಾತುಗಳು ಬರ್ತಾವ, ಆ ಮಿತ್ರತ್ವ ಪ್ರೇಮತ್ವ ಹೋಗ್ತದ ನೋಡಮ್ಮ. ಯಾರಿಗಿರಕ್ ಬರ್ತದಲ್ಲೇ ನಾಮರೂಪಾತ್ಮಕವಾದ ಶರೀರ ಇದ್ರೂ ಕೂಡ ಆ ಆತ್ಮನನ್ನು ಬಿಟ್ಟು ಇರಲಿಕ್ಕೆ ಬರೋದಿಲ್ಲ. ಇರ್ಲಿಕ್ಕೆ ಬರೋದಿಲ್ಲ ಅಂದ್ರೂ ಕೂಡ ಇರ್ತದ. ಎಷ್ಟೊತ್ತು ಇರ್ತದಂದ್ರೆ ಸ್ವಪ್ನದಂತೆ. ಈ ದೇಹ ಭಾವ ಕನಸಿನ ಸಮಯದಲ್ಲಿ ರೈತ ರಾಜನಾಗ್ಯಾನ, ರಾಜ ರೈತ ಆಗ್ಯಾನ. ಒಬ್ಬ ಸಾಮಾನ್ಯ ರೈತ ರಾಜನಾಗಬೇಕಾದ್ರೆ ಎಷ್ಟು ವರ್ಷ ಶ್ರಮ ಪಡ್ಬೇಕ್ರಿ. ಅಷ್ಟು ಶ್ರಮ ಪಟ್ಟರು ಕೂಡ ಎಲ್ಲರೂ ರಾಜರಾಗಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕನಸಿನಲ್ಲಿ ಒಬ್ಬ ಭಿಕ್ಷುಕ ಕೂಡ ಮಹಾರಾಜ ಆಗುತ್ತೆ ನೋಡಿ. ಅದು ನಿಜವೇ ಅಂದ್ರೆ ಸುಳ್ಳು ಅಂತ. ಒಂದು ಕ್ಷಣ ಕನಸಿನಲ್ಲಿ ಸ್ವಪ್ನದಲ್ಲಿ ತೋರಿ ಜಾಗ್ರದಲ್ಲಿ ಹೇಗೆ ಸುಳ್ಳಾಗುತ್ತದೆಯೋ ಅದೇ ಪ್ರಕಾರವಾಗಿ ಪರಬ್ರಹ್ಮನಲ್ಲಿ ಜಗತ್ತು ಅನ್ನುವಂಥದ್ದು ತೋರಿ ಮತ್ತೆ ನಾಶವಾಗುವಂತ ಸ್ವರೂಪ ಉಳ್ಳುತ್ತೆ. ಕನಸಿನ ವಿಷಯಗಳು ತೋರಿಕೆಗಳು ಹೇಗೆ ಸುಳ್ಳು, ಅದರಂತೆ ಬ್ರಹ್ಮಜ್ಞಾನಿಯ ದೃಷ್ಟಿಯಲ್ಲಿ ತೋರುವ ಜಗತ್ತೆಲ್ಲವೂ ಸುಳ್ಳು. ಆದರೆ ತಾನು ಮಾತ್ರ ಪರಿಪೂರ್ಣವಾದ ಕಾರಣ, ಪರಿಪೂರ್ಣವಾದ ಬ್ರಹ್ಮ. ಕಾರಣ ತಾನಿಲ್ಲದ ಜಾಗನೇ ಇಲ್ಲಲ್ಲ, ಬ್ರಹ್ಮ ಇಲ್ಲದ ಜಾಗನೇ ಇಲ್ಲ. ಯಾಕ? ಪೂರ್ಣ ಅಂತ. ಈ ರೀತಿ ತಿಳಿದುಕೊಂಡಂತವನಿಗೆ ತನಗೆ ಹೊರತಾಗಿ ಏನೊಂದು ಇಲ್ಲ ಎಂಬ ಭಾವ, ನನ್ನ ಬಿಟ್ಟು ಇನ್ನೊಂದು ಇಲ್ಲ ಅನ್ನುವ ಭಾವ ಬಂದವನಿಗೆ
ಜ್ಞಾನಿಯಲ್ಲಿ ಬೇರು ಊರಿಕೊಂಡಿರುವುದು, ಇದು ದೃಢವಾಗಿರುವುದು. ಆ ಜ್ಞಾನಿಯು ಸಹಜ ಅವಸ್ಥೆಯಲ್ಲಿ ವ್ಯವಹರಿಸುತ್ತಾನೆ. ಯಥಾರ್ಥವಾಗಿ ಸಂಚಾರ ಮಾಡ್ತಾರೆ ವಿನಃ ಇದನ್ನ ಪಡಿಬೇಕು ಇದನ್ನ ಬಿಡಬೇಕು ಅನ್ನುವಂತ ಸಂಚಾರವನ್ನ ಆ ಜ್ಞಾನಿ ಮಾಡೋದಿಲ್ಲ. ಯಾಕಂದ್ರೆ ಎಲ್ಲವೂ ತನ್ನ ಸ್ವರೂಪ ಅದ. ದೊಡ್ಡ ಅರಮನೆಯ ಮುಂದೆ ನಿಂತರೂ ಕೂಡ ಬಹಳ ಆನಂದ ಪಡಂಗಿಲ್ಲ. ಸಣ್ಣ ಗುಡಿಸಲಲ್ಲಿ ಕುಂತರೂ ಕೂಡ ಬಹಳ ಖಿನ್ನತೆ ಅಥವಾ ಇದು ನೀಚ ಜಾಗ ಅಂತ ಕಲ್ಪನೆ ಅವ್ರ ಬರಂಗಿಲ್ಲ. ಬಂಗಾರದ ಬಟ್ಟಲಲ್ಲೇ ಊಟ ನೀಡಿದ್ರು ಅವನಿಗೆ ಅಷ್ಟೇ, ಮಣ್ಣಿನ ಪ್ರಯಾಣದಲ್ಲಿ ಅನ್ನ ನೀಡಿದ್ರು ಕೂಡ ಅಷ್ಟೇ. ಯಾಕಂದ್ರೆ ಎಲ್ಲವೂ ಬ್ರಹ್ಮ ಸ್ವರೂಪ ಅನ್ನುವಂತ ಭಾವನೆಯಿಂದ ಆತ ವ್ಯವಹಾರ ಮಾಡ್ತಾನೆ. ಊಟ ಮಾಡುವ ವ್ಯವಹಾರ ಹೇಗಮ್ಮ ಅವು ಹಿಂಗೆ ವ್ಯವಹಾರ, ನಡೆದಾಡುವಾಗ ಹಂಗ ವ್ಯವಹಾರ, ಮಾತನಾಡುವಾಗ ಆ ರೀತಿ ವ್ಯವಹಾರ. ಈ ರೀತಿ ತಮ್ಮ ಭಾವನೆಯನ್ನ ದೃಢ ಮಾಡಿಕೊಂಡೇ ವ್ಯವಹಾರ ಮಾಡುತ್ತಾರೆ ವಿನಃ ಈ ರೀತಿ ಆತನು ಸಹಜವಾದ ಅವಸ್ಥೆಯಲ್ಲಿರುವನು. ಆತನ ಅವಸ್ಥೆಯಲ್ಲಿ ಸಹಜ ಅವಸ್ಥೆ. ಇವು ಜಾಗ್ರ ಸ್ವಪ್ನ ಸುಷುಪ್ತಿ ಅವಸ್ಥೆ ರೀ. ಇದು ಸಹಜ ಅವಸ್ಥೆ ಅಂದ್ರೆ ಈ ರೀತಿ ಭಾವದಿಂದ ಬದುಕಿದ್ರೆ ಅದು ಸಹಜ ಅವಸ್ಥೆ ಜ್ಞಾನಿದಂತ. ಕಾರಣ ಧರಣಿ ಮೊದಲಾದ ಆ ಶಿವನು ಕಡೆಯಾಗಿರುವ 3-2ರ ದ್ವಯಮಯ ಆಗಿರುವ ಜಗವಂ ತನ್ನ ರೂಪವೆಂದರಿತು ನಿಶ್ಚಯಿಸಿ ನೆರೆಯವನು ಚೆನ್ನಾಗಿ ಉಪಾಸನೆ ಮೇಣು ಉಪಾಸಕ ಪರಮ ಉಪಾಸತ್ಯಂಬ ಭೇದವ ಅರಸದೆ ಇಲ್ಲೆಂದರಿದು ಜ್ಞಾನಿಯು ವಿಹರಿಸುತ್ತೀಹನು. ಈ ರೀತಿ ಆತ ಸಂಚಾರ ಮಾಡ್ತಾನೆ ಅದ್ವೈತಗಳು. ಆ ಕಾರಣ ಅದ್ವೈತವು ಬ್ರಹ್ಮವೇತರವಾದದ್ದೇನು ಇಲ್ಲವೆಂದರಿತು ಸಂಚಾರ ಮಾಡುತ್ತಾನಂತ ಹೇಳಿದ್ರಿ. ಹಾಗೆ ವ್ಯವಹರಿಸುವುದಕ್ಕೆ ನೆಹನ ನಾಸ್ತಿ ಕಿಂಚನ ಎಂಬ ಶ್ರುತಿಯ ವಾಕ್ಯದ ಅವಲಂಬನೆಯು ಕಾರಣವೆಂತಲೂ ಹೇಳಿದ್ರಿ. ಶ್ರುತಿ ಏನ್ ಹೇಳ್ತದೆ, ವಿರತಿಯ ಉಪರತಿಗಳು ಎರಡನ್ನೂ ಅವಲಂಬಿಸಿಕೊಂಡವನು ಮುಕ್ತನಾಗುತ್ತಾನೆಂದು ಹೇಳುವುದರಿಂದ ಸಹಜ ಅವಸ್ಥೆಯಲ್ಲಿ ವಿಹರಿಸುವ ಜ್ಞಾನಿಯು ಮುಕ್ತಿ ಸಿದ್ಧಿಗೋಸ್ಕರವಾಗಿ ವಿರತಿ ಮತ್ತು ಉಪರತಿ ಬೇಡ, ಇದು ಬೇಡ, ಇದು ಬೇಕು, ಇದು ಬೇಕು, ಇದು ಬೇಡ ಅಂತ ಅವಲಂಬನೆ ಒಳಗೊಂಡು ಆತ ಸಂಚಾರ ಮಾಡಬೇಕಲ್ಲವೇ. ಎಲ್ಲವೂ ಬ್ರಹ್ಮ ಅಂತ ತಿಳ್ಕೊಂಡ್ರೆ ಇಲ್ಲಿ ವೈರಾಗ್ಯ ಬೇಕಂತಾರ, ಉಪರತಿ ಬೇಕಂತಾರ. ಅಂದ್ರೆ ಅವನು ಮುಕ್ತನಾಗ್ತಾನಂತಾರ. ಇವರು ಅದ್ವೈತಗಳು ಜ್ಞಾನ ಸಿದ್ಧಿಗಾಗಿ ಅದಕ್ಕೋಸ್ಕರವಾಗಿ ಏನಾದ್ರೂ ಹಿಡಿಯುವುದು ಮತ್ತು ಬಿಡುವುದನ್ನ ಮಾಡಬಹುದೇ ಎಂಬ ಪ್ರಶ್ನೆಗೆ ಶ್ರುತಿಯಲ್ಲಿ ವೇದಗಳಲ್ಲಿ ವಿರತಿಯು ಉಪರತಿಗಳನ್ನು ಅವಲಂಬಿಸಿಕೊಳ್ಳಬೇಕೆಂದು ಹೇಳಿದ್ದರು ವೇದಗಳೇ ಹೇಳವ. ಆದರೆ ಆ ಹೇಳಿಕೆಯು ಉಪಚಾರಿಕವಾದದ್ದು, ಉಪಚಾರದ ವಾಕ್ಯ ಅಂದ್ರವು. ಅದು ಸಿದ್ಧವಾದ ವಾಕ್ಯ ಅಲ್ಲ. ಯಾಕಂದ್ರೆ ಜ್ಞಾನ ಒಂದೇ ಮುಕ್ತಿಗೆ ಸಾಧನವಾದದ್ದು. ಆ ಕಾರಣದಿಂದ
ಆತ ಯಾಕೆ ವಿರತಿ ಉಪರತಿಗಳನ್ನು ಅವಲಂಬನೆ ಮಾಡುವುದಿಲ್ಲ ಅಂದ್ರೆ ಮೋಕ್ಷಕ್ಕೆ ಮುಖ್ಯವಾಗಿ ಬೇಕಾದದ್ದು ಏನಂದ್ರೆ ಜ್ಞಾನ ಒಂದೇ ಮುಕ್ತಿಗೆ ಸಾಧನೆ. ಏನಿದ್ದೊಡೇನಂ ನಿಜಬಹುದೇ ಒಂದಿಲ್ಲದರೆ ಕಾನನದ ಬೆಳೆದಂಗಳಂತೂ ನಿಷ್ಫಲವಂತ. ಎಲ್ಲವೂ ಇತ್ತು ಅವನಿಗೆ. ವಿರತಿ ಅಂತ ಇತ್ತು, ವೈರಾಗ್ಯ ಅಂತ ಇತ್ತು, ಉಪರತಿನೂ ಇತ್ತು, ವಿವೇಕನೂ ಇತ್ತು, ಶಮ ದಮಾದಿಗಳು ಇದ್ವು. ಎಲ್ಲವೂ ಉತ್ತಮವಾದ ಒಬ್ಬ ಋಷಿ ತಪಸ್ಸಿನಲ್ಲಿ ಇರುವಂತಹ ಶಕ್ತಿ ಗುಣಗಳು ಇದ್ರು ಕೂಡ ಜ್ಞಾನಾರಂಭ ಅರಿವು ತನಗಿಲ್ಲದಿದ್ರೆ ಅದೆಲ್ಲವೂ ನಿಷ್ಫಲ. ಎಲ್ಲ ಇದ್ದು ಏನಿದ್ದೊಡೆ ಏನಿದ್ರೆ ಏನಂತ ಅವನಿಗೆ ವಿದ್ಯೆ ಇರ್ಬೋದು, ಸಂಗೀತ ಜ್ಞಾನ ಇರ್ಬೋದು, ಸಂಪತ್ತು ಇರ್ಬೋದು, ಅಧಿಕಾರ ಇರ್ಬೋದು, ತಪಶಕ್ತಿ ಇರ್ಬೋದು, ಎಲ್ಲವನ್ನ ಬಿಟ್ಟು ಬದುಕುವಂತ ಸಾಮರ್ಥ್ಯ ಇರ್ಬೋದು, ಒಂಟಿಯಾಗಿ ಬದುಕಬಹುದು, ಒಂಟಿಗಾಲಲ್ಲೇ ನಿಲ್ಲಬಹುದು, ಎರಡೂ ಕೈಗಳನ್ನ ಎತ್ತಿ ಎಷ್ಟೋ ದಿನಗಳವರೆಗೂ ನಿಲ್ಲಬಹುದು, ಕುಂತಲ್ಲೇ ಎಷ್ಟೋ ವರ್ಷಗಳ ಕಾಲ ಕೂಡಬಹುದು, ಎಷ್ಟೋ ದಿನಗಳವರೆಗೆ ಧ್ಯಾನ ಮಾಡಬಹುದು, ಎಷ್ಟೋ ದಿನಗಳವರೆಗೆ ಸಪ್ತಾಹ ಭಜನೆಗಳನ್ನು ಮಾಡಬಹುದು. ಇಷ್ಟೆಲ್ಲ ಅವನಲ್ಲಿ ಅಂದ್ರೆ ಅವನು ಮುಕ್ತ ಅಲ್ಲ ಅಂದ್ರ ಅವನು. ಇವೆಲ್ಲ ಇರಬಹುದು. ಇವೆಲ್ಲ ಇದ್ದು ಅವನಿಗೆ ನಿಜಬೋಧೆ ಒಂದಿಲ್ಲದರೆ ನಾನು ಯಾರು ಅನ್ನುವಂತ ಜ್ಞಾನ ಅವನಿಗೆ ಇಲ್ಲದಿದ್ದರೆ ಕಾನನ ಅಂದವ್ರು. ಅಂದ್ರೆ ಕಾನನ ಅಂದ್ರೆ ಸೂರ್ಯ ಅಂತ. ಕಾ ಅಂದ್ರೆ ಸೂರ್ಯ, ಅನನ ಅಂದ್ರೆ ಮುಖ. ಸೂರ್ಯ ಉದಯ ಕಾಲದಲ್ಲಿ ಚಂದ್ರನ ಬೆಳಕು ಇದ್ರೂ ಕೂಡ ಅದು ನಿಷ್ಫಲ ಅಂದ್ರ. ಹೌದಿಲ್ಲ? ಬೆಳದಿಂಗಳಲ್ಲಿ ಫಲ. ಯಾಕಂದ್ರೆ ವನಸ್ಪತಿಗಳು ಬೆಳಿತಾವ, ಸರೋವರ ಹುಟ್ಟಿರ್ತಾವ, ಅದು ಮನಸ್ಸಿಗೆ ಕೂಡ ಆಹ್ಲಾದಕರವಾಗಿ ಮನಸ್ಸಿಗೆ ಅಧಿದೇವತೆ ಚಂದ್ರ. ಅಲ್ಲಿ ಒಂದು ರೀತಿ ಸಂತೋಷ ಅನಿಸ್ತಾವ. ಹಗಲಲ್ಲಿ ಆ ಚಂದ್ರ ಇದ್ರೆ ಏನ್ ಪ್ರಯೋಜನ? ಸೂರ್ಯನ ಬೆಳಕಿನಲ್ಲಿ ಚಂದ್ರನ ಬೆಳಕು ಹೇಗೆ ನಿಷ್ಫಲವು ಅದರಂತೆ ಎಲ್ಲಾ ಇದ್ರೂ ಕೂಡ ತಾನೆಂಬ ತನ್ನ ಜ್ಞಾನ ಇಲ್ಲದಿದ್ದರೆ ಅದರ ಮುಂದೆ ಇವೆಲ್ಲವೂ ನಿಷ್ಫಲ. ಜ್ಞಾನದ ಮುಂದೆ ಇವೆಲ್ಲ ನಿಷ್ಫಲ. ರಾತ್ರಿ ಇದ್ದಾಗ ಚಂದ್ರನಿಗೆ ಬೆಳೆದಂಗೆ ಫಲ ಅದ, ಹಗಲಿನಲ್ಲಿ ಫಲ ಇಲ್ಲ. ಕರ್ಮ, ತಪಸ್ಸು, ಪೂಜಾ, ಪುರಸ್ಕಾರ, ಧ್ಯಾನ, ಧಾರಣ, ಸಮಾಧಿ ಅಜ್ಞಾನದಲ್ಲಿ ಅವಶ್ಯಕತೆ ಇದೆ. ಅಜ್ಞಾನ ಅವಸ್ಥೆಯಲ್ಲಿ ಫಲ ಕೊಡ್ತಾವ್ರಿ. ಜ್ಞಾನ ಅವಸ್ಥೆಯಲ್ಲಿ ನಿಷ್ಫಲ. ಏನ್ ಬೇಕಾಗ್ಯದ? ಪರಬ್ರಹ್ಮಗೆ ಏನ್ ಬೇಕಾಗ್ಯದ? ಅನ್ನ ಬೇಕಿಲ್ಲ, ನೀರು ಬೇಕಿಲ್ಲ, ಹೊದಗಳಕ್ಕೆ ಹಾಸಿಗೆ ಬೇಕಿಲ್ಲ, ಮೈ ಮುಚ್ಚಕ್ಕೆ ಬಟ್ಟೆ ಬೇಕಿಲ್ಲ, ಹಸಿವಿಲ್ಲ, ನೀರಿಡಕ್ಕೆ ಇಲ್ಲ. ಏನೊಂದು ಇಲ್ಲದೆ ನಿರಾಕಾರವಾಗಿ ಸರ್ವ ಜೀವಿಗಳಿಗೆ ಆಧಾರವಾಗಿ ಈ ಶರೀರಕ್ಕೂ ಆಶ್ರಯಪದವಾಗಿ ಇರುವಂತ ಬ್ರಹ್ಮ ನಾನು. ನನ್ನ ಆಶ್ರಯದಲ್ಲಿ ತೋರುವಂತ ದೇಹ ನಷ್ಟ ಆಗ್ತದ. ಆಶಯ ಕೊಟ್ಟಂತ ನಾನು ಮಾತ್ರ ಯಾವಾಗ್ಲೂ ಇರೋನು ಅಂತಕ್ಕಂತ ಭಾವಕ್ಕೆ ಬಂದಾಗ ಇವೆಲ್ಲ ನಿಷ್ಫಲ. ಅದಕ್ಕಾಗಿ ಜ್ಞಾನಿ ಇಹ ಮತ್ತು